ಹೌದು. ಯಾರಿಗಾರ ನಾವು ಒಂದು ಉತ್ತರ ಕೊಡ್ಬೇಕಾಗ್ಲಿ ಹ್ಯಾಂಗ್ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಯಾವ್ರಿ ಆ ಶರಣರು ಸಂತರು ಹೇಳ್ತಾರ ನೋಡ ಆ ಮಾತಿನ ಪ್ರಕಾರ ನಾವು ಮಾತು ಹೇಳ್ಬೇಕಾಗ್ತಾವ. ಹೌದು ಹೌದಿಲ್ಲ? ಹೌದು. ಮಾನಗೇರಿಗಳ ಮಾತು ನಾವು ಕೇಳ್ಕೊತ ಹೋದ್ವಪ್ಪ ಅಂತಂದ್ರೆ ಏನಾಗುತ್ತದ? ಏನಾಗ್ತಾವ್ರಿ? ಸಮಾಜದೊಳಗ ನಮ್ಗೆ ಬೆಲೆ ಇರಂಗಿಲ್ಲ ಬೀರೋಣ. ಹೌದು ಹೌದು, ಬೆಲೆ ಇರೋದಿಲ್ಲ. ಹಿಂಗಂತೇಳಿ ನಾವ್ ಹೇಳಂಗಿಲ್ಲ, ಜ್ಞಾನಿಗಳು ಹೇಳ್ಕೊತ ಬಂದಾರ, ವಚನಗಾರರು ಹೇಳ್ಕೊತ ಬಂದಾರ. ಹೌದು ಹೌದಿಲ್ಲ? ಹೌದು. ಅದಕ್ಕೆ ನಾವು ಮಾನವಂತರ ಮಾತು ಕೇಳಬೇಕಾಗುತ್ತದ, ಹಿರಿಯರ ಮಾತು ಕೇಳಬೇಕಾಗುತ್ತದ. ಹೌದು. ಅವರ ಮಾತನ್ನ ಕೇಳಿ ಅವರ ದಾರಿ ಒಳಗೆ ಹೋಗಬೇಕಾಗುತ್ತದೆ ಬೀರೋಣ. ಹೌದು. ಅವರ ದಾರಿ ಒಳಗೆ ಹೋಗ್ಬೇಕಂತ ಹೇಳಿ ನಾವು ಅಪ್ಪಾಜಿಯವ್ರ ಮ್ಯಾಗ ಒಂದು ಚಂದನ ಹಾಡ ಹಾಡಿ ಹೋಗಿದ್ದೇವ್. ಖರೆ ಹಾಡು ಚಂದ. ನಮ್ಮ ಅಪ್ಪಾಜಿಯವರು ಏನಂತಾರು ಪಪ್ಪಾಜಿ? ಮಗಳ ಮಗಳಿಗೆ ಗಿಡದಾಗ ಏರ್ಸ್ಯಾರ, ತೆಳಗೊಂದು ಮನಗಡ ಚಂಪ ಕೊಳ್ಳಿ ತೋಡ್ಕೊತಾರ. ಹೌದು. ಗಿಡದಾಗ ಏರಿಸಿ ಬಡ್ಡೆ ಕಚ್ಚೋಕಾರ ನಿಮ್ ಪಪ್ಪಾಜಿ. ನಿಮ್ ಪಪ್ಪಾಜಿ ಬನ್ನಿ. ಇಲ್ಲ ಹೋದ ಪರದೊಳಗೆ ನಾವು ಸುಮ್ಮ ಒಂದು ಮಾತು ಹೇಳಿದೆವು. ಯಾರು ಹೇಳಿದೆವು? ಏನ್ ಹೇಳಿದ್ರು? ಅಪ್ಪ ನಮ್ಮ ತಾಯಿನವ್ರಿಬ್ರು ಬಹಳ ಇದಾಗತ್ತಿದ್ರು. ಹೌದು. ಮತ್ತ ನಾ ಏನಂದ್ರೆ ನನ್ನ ಹಿಡ್ಕೊಂಡು ಅಟ್ಟೆ ಅಂದಿಲ್ಲ ನಾ. ಹೌದು. ಅಪ್ಪ ಗುಡಿ ಕಟ್ಟುವ್ರು ಮಕ್ಕಳ ಕಳಸ ಇಡೋರು ಹುಟ್ಟ್ಯಾರ ನಾ ಹಿಂಗ ಮಾತಾಡೀನಿ. ಹೌದು. ಅದಕ್ಕೆ ಏನಂತಾರ ನಿಮ್ ಪಪ್ಪಾಜಿ ಅವರು? ಪಪ್ಪಾಜಿಯವರು ಬಾಳ ಗುಡ್ಡಕ್ಕೆ ಹಾಗಾಕ್ಯಾರ ಬೀರುವಣ್ಣ. ಅವ್ರು ಒಮ್ಮೆ ಬ್ಯಾಗೆ ಆಗ್ಯಾರ. ಗುಡ್ಡಕ್ಕೆ ಹಾಗಾಕ್ಯಾರ. ನನಗೆ ಏನು ಕೇಳ್ಯಾರ ಪಪ್ಪಾಜಿಯವ್ರ ಅಂತ ಕೇಳಿದ್ರೆ ಏನ್ರಿ? ಎಲ್ಲ ದೇವರ ಗುಡಿಗೆ ಸಿಕ್ಕರವ, ಮಾಳಿಂಗರಾಯನ ಗುಡಿಗೆ ಸಿಕ್ಕರವ. ವಿಜಯತಿ ಮಾಳಪ್ಪನ ಗುಡಿಗೆ ಸಿಕ್ಕರವ, ಒನ್ನೂರು ಬೇಲಪ್ಪನ ಗುಡಿಗೆ ಸಿಕ್ಕರವ, ಹಿರಿಯರ ಬೇಲಪ್ಪನ ಗುಡಿಗೆ ಸಿಕ್ಕರವ. ಕರೆ ಅವ್ರು ಕಾನೂನು ಕಲಿಸಿದ ಗುಡಿಗೆ ಯಾಕೆ ಸಿಕ್ಕರಿಲ್ಲ? ಹೌದು. ಯಾಕೆ ಸಿಕ್ಕರಿಲ್ಲ? ಮತ್ತಲ್ಲಿ ಸಿಕ್ಕರ ಇರ್ತಾರ ಇರ್ತಾರ ತಂದ್ರೆ ತಂಗಿ ಖರೇನೆ ಹೌದು ನಿಂಗನ ಮಾಸ್ತರ್ ಮಗಳು ಅಂತೇಳಿ ನಾವು ಒಪ್ಕೊಳ್ತೀನಿ ಅಂತ ಹೇಳ್ತಾರ. ಹೌದು. ಹೌದು. ಹಿಂಗೆ ಅಂದಾರಿಲ್ರಿ? ಅಂದಾರ ಹಿಂಗೆ ಅಂದಾರ. ಎಲ್ಲರೂ ಕೂತಾರ ಇಲ್ಲಿ. ಇಲ್ಲಿ ನಾವು ಪಪ್ಪಾಜಿಯವ್ರಿಗೆ ಒಂದು ಮಾತು ಕೇಳ್ತಾ. ಏನ್ ಕೇಳ್ರಿ? ಕಾನೂನು ಕಳಿಸಿದ್ದನ ಗುಡಿ ಯಾರು ಕಟ್ಟ್ಯಾರ ನೋಡು ಅವ್ರ ಮಕ್ಕಳೇ ಅಲ್ಲಿ ಕಳಿಸಿಟ್ಟಿಲ್ಲ. ಹೌದಿಲ್ಲ? ಹೌದು. ಕಾನೂನು ಕಳಿಸಿದ್ದನ ಗುಡಿ ಯಾರು ಕಟ್ಟಿಲ್ಲ ಅವ್ರ ಮಕ್ಕಳಲ್ಲಿ ಕಳಿಸಿರ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಹೌದು. ಪಪ್ಪಾಜಿ ಪಪ್ಪಾಜಿ ನೀ ಗುಡಿ ಕಟ್ಟಿ ಬೇಕಾದ ಕಟ್ಟಿ ಸೋಮತ್ತೆ. ಇವತ್ತ ಅಪ್ಪಾಜಿಯವ್ರ ನೀವು ಇಲ್ಲಿ ಸೋಮದೇವ್ರ ಅಂತ ಒಂದು ಗುಡಿ ಕಟ್ಟಿದ್ರಪ್ಪ ಅಂತಂದ್ರ ಆ ಗುಡಿಗೆ ಹಲಸಂಗಿ ಮಗಳು ಕಳಸಿ ಇತ್ತು ಹೇಳಿಲ್ಲಪ್ಪ ಅಂತಂದ್ರೆ ನಿಂಗನ ಮಕ್ಕಳ ಮಗಳು ಹೌದಿಲ್ಲ? ನಾವು ಅದ್ರಿ ನೋಟ ನಾವು ಕಸ ಇರೋ ಮತ್ತೆ ಮತ್ತ ನೀವು ಗುಡಿ ಕಟ್ರಿ. ನೀವು ಗುಡಿ ಕಟ್ಟವ್ರಿ ಅಂದ್ರ ನಾವು ನಿಮ್ಮ ಗುಡಿಗೆ ಕಳಿಸಿರ್ಲಕ್ ನಾವು ಹುಟ್ಟಿದೆವು. ಹೌದು. ಗುಡಿ ಅಂದ್ರೆ ಗುಡಿನೇ ಅಲ್ರಿ ಬರೋಲ್ಲ. ನೀವು ಏನ್ ಬೇಕಾದ್ರೂ ಮಾಡಿ ಕರೆ ಅದಕ್ಕೆ. ಅದಕ್ಕೆ ನಾವು ನಿಮ್ಮ ಹೆಜ್ಜೆ ತೊಳ್ಕೊತ ಬರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಾ ಕಾನೂನು ಕರೆಸಿದ್ದನ ಗುಡಿ ಅವ್ರ ಕಟ್ಟಾರ ಅವ್ರ ಮಕ್ಕಳೆಲ್ಲ ಸಿಕ್ಕಿರ್ಲಿಲ್ಲ ಅಂದ್ರೆ ನಾವೇನು ಮಾಡೋಣ್ರಿ? ಪಪ್ಪಾಜಿಯವ್ರು ನೀವು ಕಟ್ರಿ. ಇವತ್ತು ಹೊತ್ತು ಒಂದ್ರಲ್ಲಿ ನೀವು ಗುಡಿ ಕಟ್ಟಿದ್ರಿ ಅಂದ್ರ ಯಾರು ಪಪ್ಪಾದ್ರಿ? ಗುಡಿ ಅಲ್ಲ ಹಾಗಲ್ಲ. ಒಟ್ಟು ಒಂದು ಗುಡಿ ಏನ್ ಕಟ್ತೀರಿ ಕಟ್ರಿ. ಒಂದು ಗುಡಿ ಕಟ್ಟಿದ್ರಪ್ಪ ಅಂತಂದ್ರ ನಾವು ಅದ್ರ ಮ್ಯಾಲ ಕಳಿಸಿಟ್ಟು ಹೋಗ್ತೇವೆ ಹಲಸಂಗಿ ಮಕ್ಕಳು. ಹೌದಿಲ್ಲ? ಅದಕ್ಕೆ ಇರ್ಲಿ ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗೋದು ಬೇಡ. ಉಳಿದಿರ್ತಕ್ಕಂಥ ಚಾಲವನ್ನ ಹಾಡಿ ಅಪ್ಪಾಜಿಯವ್ರಿಗೆ ಚಾನ್ಸ್ ಕೊಟ್ಟು ಬಿಡೋಣ. ಮುಂದ ಮತ್ತ ಅಪ್ಪಾಜಿಯವ್ರು ಹೆಂಗ ಬರ್ತಾರೆ ಹಂಗ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಕೇಳಿ ಹೆಂಗ